ಜಿಲ್ಲೆ ಬೈಲಹೊಂಗಲ ತಾಲೂಕು ಸ್ನೇಗಿನಹಾಳ ಗ್ರಾಮದಲ್ಲಿ ಶೌರ್ಯ ಹಿಂದೂ ಸಮ್ಮೇಳನ ಕಾರ್ಯಕ್ರಮವನ್ನ ವಿಠ್ಠಲ್ ರುಕ್ಮಿಣಿಯ ಗುಡಿಯ ಮುಂದೆ ನಮ್ಮ ಭಾರತ ದೇಶದಲ್ಲಿ ಗೋಮಾತೆಯನ್ನ ಪೂಜಿಸುವ ಭಾರತೀಯ ಸಂಸ್ಕೃತಿಯಾಗಿದೆ. ಅದರಂತೆ ಇಂದು ಶೌರ್ಯ ಹಿಂದೂ ಸಮಾವೇಶದಲ್ಲಿಯೂ ಸಹ ಗೋಮಾತೆಯನ್ನ ಪೂಜಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅದ್ವೈತ ಆನಂದ ಮಹಾಸ್ವಾಮಿಗಳು, ಸಿದ್ಧಾರೂಢ ಮಠ ನೇಗಿನಹಾಳ ಹಾಗೂ ಶ್ರೀಮತಿ ಲಕ್ಷ್ಮಿ ಇನಾಮದಾರ್, ಶ್ರೀಮಂತ ದನಿಗಳಾದ ಶ್ರೀ ವಿಕ್ರಮ್ ಇನಾಮದಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಎಂಎಲ್ಎಗಳಾದ ಮಹಾಂತೇಶ್ ದೊಡ್ಡಗೌಡರು, ಆರ್ಎಸ್ಎಸ್ ಮುಖಂಡರು ಹಾಗೂ ಮಾಜಿ ಸೈನಿಕರು, ಹಲವು ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿ ಗ್ರಾಮದ ಸುತ್ತ ಮೆರವಣಿಗೆಯನ್ನ ಆರಂಭಿಸಿ ಕಾರ್ಯಕ್ರಮವನ್ನು ಚಾಲನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕಾದ್ರಳ್ಳಿ ಶ್ರೀಗಳು ಆಗಮಿಸಿ ಈ ಸಮಾವೇಶದ ಬಗ್ಗೆ ಮಾತನಾಡಿದರು. ವರದಿ ಚಂದ್ರಪ್ಪ ಬೆಳಗ. ಆದ್ರೆ ಹಿಂದೂ ಸಮಾವೇಶ ಅಂತ ಹೇಳಿ ಎಲ್ಲರೂ ಒಟ್ಟಾಗಿರೋದು ಎಷ್ಟೊಂದು ಖುಷಿ ನಮಗೂ ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ತರ ಸಮಾವೇಶಗಳು ಇಡೀ ಭಾರತದಲ್ಲಿ 1.5 ಲಕ್ಷ ಸಮಾವೇಶಗಳು ಈ ತರ ನಡೀತಾ ಇದೆ. ಸಣ್ಣ ಸಣ್ಣ ಗ್ರಾಮಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೂಡ ವಸತಿ ಸಹ ನಡೀತಾ ಇದೆ. ಇದ್ರ ಉದ್ದೇಶ ಒಂದೇ, ನಾವೆಲ್ಲ ನಮ್ಮ ನಮ್ಮ ಸಣ್ಣ ಸಣ್ಣ ಜಾತಿ, ಇವಾಗ ಜಾತಿ ಹೇಳ್ಕೊಳ್ಳೋದು ಅಂತಂದ್ರೆ ತುಂಬಾ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಎಷ್ಟು ಸಣ್ಣ ಜಾತಿ ಹೇಳ್ಕೊಡ್ತೀವೋ ಅಷ್ಟು ನಮ್ಗೆ ಮೀಸಲಾತಿ ಸಿಗತ್ತೆ, ಏನೋ ಒಂದು ಫೈದಾ ಸಿಗತ್ತೆ ಅಂತ ಹೇಳಿ ನಾವು ಜಾತಿಗಳನ್ನ ಹೇಳ್ತೀವಿ. ನಿಮ್ಗೆ ಯಾರು ಅಂತಂದ್ರೆ ನಾವು ಮೊದಲು ಜಾತಿ ಹೇಳ್ತೀವಿ, ಹಿಂದೂ ಹೇಳಲ್ಲ. ಹಾಗಾಗಿ ಹಿಂದೂ ಸಮಾವೇಶ ಮಾಡ್ಬೇಕಾಗಿ ಬಂದಿದೆ. ಅದನ್ನ ಪೂರ್ತಿ ವಿವರವಾಗಿ ಆಮೇಲೆ ಕಡೆ ಇವರು ಹೇಳ್ತಾರೆ. ಹಿಂದೂ ಸಮಾವೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶತಮಾನೋತ್ಸವ ಸಂದರ್ಭದ ಒಂದು ನಿಮಿತ್ತವಾಗಿ ಎಲ್ಲ ಕಡೆ ಈ ಹಿಂದೂ ಸಮಾವೇಶದ ಒಂದು ಸಂಭ್ರಮ ನಡೀತಾ ಇದೆ. ಬರೀ ಜೈಕಾರ ಹೇಳ್ತಾ, ಮೆರವಣಿಗೆ ಮಾಡ್ತಾ, ಶೋಭಾಯಾತ್ರೆ ಮಾಡ್ತಾ, ಎಲ್ಲರಿಗೆ ಸನ್ಮಾನಗಳನ್ನ ಮಾಡ್ತಾ ನಮ್ಮ ಗ್ರಾಮದ ಒಂದು ಸಂಭ್ರಮವನ್ನ ನೋಡ್ತಾ ಇರೋದೇ ಒಂದು ಹಿಂದೂ ಸಮಾವೇಶದ ಮುಖ್ಯ ಉದ್ದೇಶ ಅಲ್ಲ. ಮುಖ್ಯ ಉದ್ದೇಶ ನಮ್ದು ಪಂಚ ಪರಿವರ್ತನೆ ಅಂತ ಹೇಳಿ ಹಿರಿಯರು, ಸಂಘದ ಹಿರಿಯರು ನಮಗೆ ಒಂದು ದೊಡ್ಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಪಂಚ ಪರಿವರ್ತನೆ ನಮ್ಮಲ್ಲಿ ಆಗ್ಬೇಕು ಅಂತ ಹೇಳಿ ಅಂತ. ಪರಿವರ್ತನೆ ಅಂದ್ರೆ ಬದಲಾವಣೆ. ಪರಿವರ್ತನೆ ಬದಲಾವಣೆ ಅಂತಂದ್ರೆ ನಮ್ಮ ಮನೆಯಿಂದ ಶುರು ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಒಂದು ಆಶಯ. ನಾವು ಜೈಕಾರ ಹೇಳ್ತೀವಿ, ಶಿವಾಜಿ ಕಿ ಜೈ, ರಾಯಣ್ಣ ಕಿ ಜೈ, ಕಿತ್ತೂರು ಚೆನ್ನಮ್ಮ ಕಿ ಜೈ. ಕಿತ್ತೂರು ಚೆನ್ನಮ್ಮ ತರ ಆಗ್ಬೇಕ್ರಿ, ರಾಯಣ್ಣ ಹುಟ್ಟಿ ಬರಲಿ ಮತ್ತೆ ಅಂತೆಲ್ಲ ಹೇಳ್ತೀವಿ. ಆದ್ರೆ ನಮ್ಮ ಮನೆಯಲ್ಲ, ಪಕ್ಕದ ಮನೆಯಲ್ಲಿ ಏನ್ ಹೇಳ್ತೀವಿ, ಅಯ್ಯೋ ನಮ್ಮ ಮಕ್ಕಳು ಬರೀ ಓದ್ಬೇಕು, ಟ್ಯೂಷನ್ ಹೋಗ್ಬೇಕು, ದೊಡ್ಡ ದೊಡ್ಡ ಮಾರ್ಕ್ಸ್ ಕಳಿಬೇಕು, ಆಮೇಲೆ ದೊಡ್ಡ ದೊಡ್ಡ ಜಾಬ್ ಸಿಗ್ಬೇಕು ಅವ್ರಿಗೆ. ಜೈ ಮಂಗಲಂ, ಜೈ ನಮಃ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. जय बोलो हनुमान की। ಇವೆಲ್ಲ
ಇದೆಲ್ಲ ಸಮಾಜದಲ್ಲಿ ಜಾಗರಣ, ಹಿಂದೂ ಸಂಸ್ಕೃತಿ, ಹಿಂದೂ ವೇದ ಪುರಾಣಗಳು ಎಲ್ಲ ಕಾಪಾಡಬೇಕಂತ ಹೇಳಿ ಹಾಗೂ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿ ಇದು ದೇವರ ಜಾಗರಣೆ ಕಾರ್ಯಕ್ರಮ ಬಹಳ ಪ್ರಮುಖವಾಗಿದೆ. ಹಿಂದೂಗಳು ನಾವೆಲ್ಲರೂ ಬಂಧುಗಳು ಅಂತ ಹೇಳಿ ಎಲ್ಲರಿಗೂ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಮತ್ತು ಭಕ್ತರಿಗೆ ಎಲ್ಲ ಭಾಗವಹಿಸಿ ನಾವೆಲ್ಲ ಹಿಂದುತ್ವದ ಜಾಗರಣೆ ಮೂಡಿಸೋಣ ಅಂತ ಹೇಳಿ ನಡೆಯಾಡ್ತಿದ್ದೆ. ನಾವು ಎಲ್ಲ ಜಾತಿಗಳು ಎಲ್ಲ ಒಂದು ಯಾವುದು ಭೇದ ಭಾವ ಇಲ್ಲದೆ ಎಲ್ಲ ಒಗ್ಗಟ್ಟಾಗಿ ತೋರಿಸೋಣ, ಒಗ್ಗಟ್ಟಾಗಿ ಇರೋಣ. ನಮಸ್ಕಾರ. ಸ್ಥಾನಿಕ ದೇವತೆಯಾದ ದೇವರಿಗೆ ದೇವತೆ ಜೊತೆಗೆಲ್ಲ ದೇವಾನ ದೇವತೆಗಳಂತ ಈ ಒಂದು ಪೂಜಾ ಕಾರ್ಯಕ್ಕೆ ಆಯೋಜಿಸಿದ ದೇವರಾದ ಸಿದ್ಧಾಮೂರ್ತಿ ಅನಂತ ಇವತ್ತಿನ MK ಹುಬ್ಬಳ್ಳಿಯ ಒಂದು ಹಿಂದೂ ಸಮ್ಮೇಳನ ಸಮಾಗಮದಲ್ಲಿ ಭಾಗವಹಿಸುತ್ತಿರಲಿಲ್ಲ. ಜೊತೆಗೆ ಈ ಸಭೆಯ ಅಧ್ಯಕ್ಷರು ಮತ್ತು ಗ್ರಾಮದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಮತ್ತೆಲ್ಲ ಈ ಭಾಗದ ಎಲ್ಲ ಹಿರಿಯರು ಸ್ನೇಹಿತರು ಎಲ್ಲರಿಗೂ ನಮಸ್ಕರಿಸುತ್ತಾ ಇಡೀ ದೇಶದಂಥ ಇಡೀ ಜಗತ್ತಂತ ಸಂಘದ 3 ವರ್ಷದ ಶತಮಾನದ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂದು ಅಂತಕ್ಕಂಥ ಸಂಘಟನೆ ಜೊತೆಗೆ ಭಾರತ ದೇಶದಲ್ಲಿ ಹಿಂದುತ್ವದ